ಸರ್ಕಾರಿ ನೌಕರ ಸಂಘ ಚುನಾವಣೆಗಳು ಜರುಗ್ತಾ ಇದ್ದು ಎಲ್ಲ ಚುನಾವಣೆಗಳ ಪ್ರಕ್ರಿಯೆ ನಡೀತಾ ಇದೆ. ಸರ್ಕಾರಿ ನೌಕರ ಸಂಘದ ಇತಿಹಾಸದಲ್ಲಿ, ಮಂಡ್ಯ ಜಿಲ್ಲೆಯ ನೌಕರ ಸಂಘ ಇತಿಹಾಸದಲ್ಲಿ ಎರಡೂ ಗುಂಪುಗಳನ್ನ ಒಂದು ಮಾಡಿ ನೌಕರರಿಗೆ ಚುನಾವಣೆ ಬೇಡ, ಎಲ್ಲರೂ ಅನ್ಯೋನ್ಯವಾಗಿ ಹೋಗಿ ರೈತರ ಕೆಲಸವನ್ನು ಮಾಡ್ತಕ್ಕಂಥ ನೌಕರ ವರ್ಗ, ನಿಮ್ಮಲ್ಲಿ ಭೇದ ಭಾವ ಜಾತಿ ಮತಗಳು ಬೇಕಾಗಿಲ್ಲ, ನೀವೆಲ್ಲ ಅನ್ಯೋನ್ಯವಾಗಿ ಶ್ರೀಸಾಮಾನ್ಯರ ಕೆಲಸ ಮಾಡಿ ಅಂದ್ಬಿಟ್ಟು ಈ ರಾಜ್ಯದ ಕೃಷಿ ಸಚಿವರಾದಂಥ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಮತ್ತು ಮಂಡ್ಯ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಅವರು ಮತ್ತು ಶ್ರೀರಂಗಪಟ್ಟಣ ಶಾಸಕರಾದಂಥ ಬಾಬು ಬಂಡಿಸಿದ್ದೇಗೌಡರು, ನರೇಂದ್ರ ಸ್ವಾಮಿ ಅಣ್ಣವರು, ಆಮೇಲೆ ನಮ್ಮ ಮದ್ದೂರು ತಾಲೂಕಿನ ಉದಯ ಅಣ್ಣವರು ಹಾಗೂ ದರ್ಶನ್ ಪುಟ್ಟಣ್ಣಯ್ಯನವರು ಮತ್ತು ಮಂಜಣ್ಣವರು ಎಲ್ಲರೂ ಈ ಜಿಲ್ಲೆಯ ಎಲ್ಲ ಶಾಸಕರು ಆಯಾ ತಾಲೂಕುಗಳಲ್ಲಿ ಚುನಾವಣೆಗಳು ನಡೀಬಾರ್ದು, ಎಲ್ಲ ಸೌಹಾರ್ದಯುತವಾಗಿ ನೌಕರು ಹೋಗಿ ಚುನಾವಣೆ ಮಾಡಬಾರ್ದು, ಅವಿರೋಧವಾಗಿ ಆಯ್ಕೆಯಾಗಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟರು. ಹಾಗಾಗಿ ಎಲ್ಲ ಗುಂಪುಗಳು ಒಂದಾಗಿ ಇವತ್ತು ಮಂಡ್ಯ ತಾಲೂಕಿನಲ್ಲಿ ಚುನಾವಣೆಗಳು ನಡೆದಂಗೆ ಅವಿರೋಧ ಆಯ್ಕೆಯ ಪ್ರಕ್ರಿಯೆಯನ್ನು ಮಾಡಿದ್ವಿ. 66 ಇಲಾಖೆಯ 42 ಇಲಾಖೆ 66 ಸದಸ್ಯರ ಪೈಕಿ 60 ಈಗಾಗಲೇ ಅವಿರೋಧ ಆಯ್ಕೆ ಮಾಡಿದ್ದೀವಿ. ಇನ್ನೆರಡು 3 ಪ್ರತಿಷ್ಠೆಯಿಂದ ನಡೀತಾ ಇದೆ. ಹಾಗಾಗಿ ಅವರು ಕೂಡ ಕರೆದು ಮಾತಾಡ್ತಾ ಇದ್ವಿ. ಸೊಂಬುಗೌಡರು ಈಗ ಹಾಲಿ ಅಧ್ಯಕ್ಷರು, ಅವರು ಮತ್ತು ನನ್ನ ನಾಗೇಶ್ ಆದ ನನ್ನ ಇಬ್ಬರೂ ಕೂಡ ಎರಡು ಗುಂಪುಗಳನ್ನ ಒಂದು ಮಾಡಿ ನೀವೆಲ್ಲ ಅನ್ಯೋನ್ಯವಾಗಿ ಇಬ್ಬರೂ ಕೂಡ ಅಧ್ಯಕ್ಷರಾಗಿ 2.5 ವರ್ಷ ನಾಗೇಶ್ವರರಾಗಿ, ಮೊದಲ ಬಾರಿಗೆ 2.5 ವರ್ಷ ಸೋಮುಗೌಡರಾಗಿ ಈ ಜಿಲ್ಲೆಯ ನೌಕರರ ಹಿತವನ್ನು ನೀವು ಕಾಪಾಡಿ, ನಿಮಗೆ ಯಾವುದೇ ಬೇಕು ಬೇಡಿಕೆ ಸರ್ಕಾರದಂತಲ್ಲಿದ್ದರೆ ನಾವು ನಿಮಗೆ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಚಲುವರಾಯಸ್ವಾಮಿಯವರು ಮತ್ತು ರವಿಯಣ್ಣವರು ಎಲ್ಲ ಶಾಸಕರು ಹೇಳಲಾಗಿ ಇವತ್ತು ನಮ್ಮ ಗುಂಪುಗಳು ಸೇರಿ ಎಲ್ಲ ಒಡಂಬಡಿಕೆ ಪ್ರಕಾರ ಎಲ್ಲರೂ ಕೂಡ ವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಸಹಕರಿಸಿದಂಥ ಈ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಹಾಗೂ ಎಲ್ಲ ನೌಕರರ ಬಂಧುಗಳಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಸಮಸ್ಯೆಗಳು, ನಮ್ಮ NPS ನೌಕರ ಸಮಸ್ಯೆ ಇರ್ಬೋದು, 7ನೇ ವೇತನ ಉಳಿಕೆ ಸಮಸ್ಯೆ, 2ನೇ ವ್ಯಾಲ್ಯೂಮ್ ಸಮಸ್ಯೆ ಇರ್ಬೋದು, ಮತ್ತು ಇನ್ನೂ ವೃಂದ ಸಂಘಗಳಲ್ಲಿ ಅನೇಕ ಸಮಸ್ಯೆಗಳಿವೆ. ಅವನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಸರ್ಕಾರಿ ನೌಕರ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಭವನ ಈಗಾಗಲೇ ಸೋಮುಗೌಡರ ನಾಯಕತ್ವದಲ್ಲಿ ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದೆ. ಅದಕ್ಕೇನು ಬೇಕು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾನ್ಯ ಸಚಿವರ ಮುಖೇನ ಸರ್ಕಾರದಿಂದ ತಂದು ಆ ಕೆಲಸವನ್ನು ಕೂಡಲೇ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗೆ ನೌಕರು, ನಿವೃತ್ತ ನೌಕರರು ಏನಿದ್ದಾರೆ ಅವರಿಗೆ 7ನೇ ವೇತನ ಆಯೋಗದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ, ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾನ್ಯ ಚಲುವರಾಯಸ್ವಾಮಿ ಸಾಹೇಬರು ಕರ್ಕೊಂಡು ಆ ಕೆಲಸವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಜಿಲ್ಲೆಯ ಎಲ್ಲ ನೌಕರ ಬೇಕು ಬೇಡಿಕೆಗಳು, ದುಃಖ ದಮನಗಳು ಮತ್ತು ಯಾವುದೇ ಸಮಸ್ಯೆಗಳು ಬಂದರೆ ಅವರಿಗೆ ಸ್ಪಂದನೆಯನ್ನು ನಾನು ಮತ್ತು ನಮ್ಮ ಸೋಮುಗೌಡರು ಇಬ್ಬರೂ ಸೇರಿ, ಎರಡೂ ತಂಡಗಳು ಸೇರಿ ಕೆಲಸವನ್ನು ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೆ ನಾಗೇಶ್. 16 ತಾರೀಕು ಮತದಾನ ಇರುತ್ತೆ. 100 ಭಾಗ 16ನೇ ತಾರೀಕು 61 ಜನ ಆಯ್ಕೆಯಾಗಿದ್ದಾರೆ. ಇನ್ನು 5 ಜನರು ಆಯ್ಕೆ ಆಗಿಲ್ಲ. ಅವು ನಡೆದರೆ ಒಂದು 5 ಕ್ಷೇತ್ರಗಳು ನಡೀತವೆ, ಇಲ್ಲ ಅಂದರೆ ಯಾವುದೂ ನಡೆಯೋದು. ಅಧಿಕಾರ ಯಾವ ಸ್ವೀಕರಿಸ್ತೀವಿ? ಅದು ನೋಡೋಣ. ಈಗ ಡೈರೆಕ್ಟ್ರ್ ಆಗದೆ, ಡೈರೆಕ್ಟ್ರ್ ಆದಮೇಲೆ ಎಲ್ಲ ಕಾರ್ಯಕಾರಿ ಸಮಿತಿ ಸಭೆ ಕರಿಬೇಕು, ಹೊಸ ನಿರ್ದೇಶಕರುಗಳ ಸಭೆಯ. ಆ ಸಭೆ ಕರೆದು ಅವರು ನಾವೆಲ್ಲ ಪರಿಚಯ ಮಾಡಿಕೊಂಡು ನಂತರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗ್ತಾರೆ. 27ನೇ ತಾರೀಕು, ಡಿಸೆಂಬರ್ 4ನೇ ತಾರೀಕು ಚುನಾವಣೆ ಇದೆ, ಅಧ್ಯಕ್ಷ ಚುನಾವಣೆ. ಆ ಚುನಾವಣೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ತಮ್ಮ ಮುಂದೆ ಬಂದು ಮಾತನಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತೀನಿ. ಇವುಗಳನ್ನ ಹೊಂದಾಣಿಕೆ ಮಾಡಿದಂಥ ಸಚಿವರಿಗೆ, ಶಾಸಕರಿಗೆ ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಹಾಗೂ ವಿವಿಧ ವೃಂದ ಸಂಘದ ಅಧ್ಯಕ್ಷರುಗಳು ಮತ್ತು ಎಲ್ಲ ಸಂಘಟನೆ ನೇತಾರರುಗಳು ಸಹಕರಿಸಿದ್ದಾರೆ. ಕೆಲವು ಅಸಮಾಧಾನ ಇದೆ, ಆದರೂ ಅವರೆಲ್ಲ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ.